IPS ಮಾಡಬೇಕು ಅನ್ನೋದು ಕೆಲವೊಂದಿಷ್ಟು ಯುವ ಜನರ ಕನಸು. ಅದಕ್ಕೆ ಉನ್ನತ ಮಟ್ಟದ ತರಬೇತಿ ಅಗತ್ಯ. ಅಂತಹ ತರಬೇತಿಯನ್ನ ನೀಡುತ್ತಾ ಬಂದಿದ್ದಾರೆ ಗ್ರೇಸ್ IASನ ಸ್ಥಾಪಕರಾದ ನವೀನ್ ಕುಮಾರ್ PM. IAS ಆಕಾಂಕ್ಷಿಗಳ ಪಾಲಿಗೆ ಜ್ಞಾನದ ದೀವಿಗೆಯಾಗಿ ಕೆಲಸ ಮಾಡ್ತಾ ಇದೆ ಗ್ರೇಸ್ IAS ಸಂಸ್ಥೆ. ನಮಸ್ತೆ, ನಾನು ನವೀನ್ ಕುಮಾರ್ PM, ಗ್ರೇಸ್ IAS ಸಂಸ್ಥೆಯ ಮುಖ್ಯಸ್ಥ. ಕಳೆದ 10-12 ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಉತ್ತಮವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ತರಬೇತಿ ಇರಲಿಲ್ಲ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ದೆಹಲಿ ಮತ್ತು ಹೈದರಾಬಾದ್ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಉನ್ನತವಾದ ತರಬೇತಿಯನ್ನು ಪಡ್ಕೊಳ್ತಾ ಇದ್ದರು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ನಮ್ಮ ರಾಜ್ಯದಲ್ಲಿ ಯಾಕೆ ನಾವು ಉತ್ತಮವಾದ ಕೋಚಿಂಗ್ ಸೆಂಟರನ್ನು ಓಪನ್ ಮಾಡಿ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬಾರ್ದು ಅನ್ನೋ ಯೋಚನೆಯಿಂದ 2015ರಲ್ಲಿ ನಾವು ಗ್ರೇಸ್ IAS ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ಅಲ್ಲಿ ಕೇವಲ ಸ್ಥಾಪನೆ ಮಾಡೋದಷ್ಟೇ ಅಲ್ಲ, ದೆಹಲಿ ಮತ್ತು ಹೈದರಾಬಾದ್ನಲ್ಲಿ ಯಾವ ರೀತಿಯಾದ ತರಬೇತಿಗಳನ್ನು ಕೊಡಲಾಗ್ತಿತ್ತು ಅದೇ ಮಾದರಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿಯ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ಗಳನ್ನು ಬೆಂಗಳೂರಿಗೆ ಕರೆಸಿ ಅವರ ಮುಖಾಂತರ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಕಳೆದ 4-5 ವರ್ಷಗಳಿಂದ ನಮ್ಮ ಸಂಸ್ಥೆಯ ಪ್ರೋಗ್ರೆಸ್ಸನ್ನು ನೋಡಿದರೆ ಅನೇಕ ವಿದ್ಯಾರ್ಥಿಗಳು IAS, IPS, KAS ಇದರಲ್ಲಿ ಉತ್ತೀರ್ಣಗೊಂಡು ಸುಮಾರು ರಾಜ್ಯದ ಹಾಗೂ ದೇಶದ ನಾನಾ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗೆ ಅಂತೇಳಿ ನಮ್ಮ IAS ಮತ್ತು IPS ಆಲ್ರೆಡಿ ತರಬೇತಿಯಲ್ಲಿ ಮುಗಿಸಿ ಅಧಿಕಾರದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳನ್ನು ಸಹ ನಮ್ಮ ಕೋಚಿಂಗ್ ಸೆಂಟರ್ಗೆ ಕರ್ಕೊಂಡ್ಬಂದು ಅವರ ಮಾರ್ಗದರ್ಶನವನ್ನು ಸಹ ನಮ್ಮ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಅದಲ್ಲದೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಶುಲ್ಕದಲ್ಲಿ ವಿನಾಯಿತಿ ಕೊಡ್ತಾ ಇದ್ದೇವೆ. ಅದರಲ್ಲೂ ಮಹಿಳೆ ವಿದ್ಯಾರ್ಥಿಗಳಿಗೆ ಭಾರಿ ರಿಯಾಯಿತಿ ಶುಲ್ಕವನ್ನು ನಾವು ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದೇವೆ. ಸೊ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಈ ದೆಸೆಯಲ್ಲಿ ಮುಂದೆ ಒಂದು ದಿನ ಸರ್ಕಾರಿ ಅಧಿಕಾರಿಗಳಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಬೇಕು ಅಂತ ಯಾರು ಕನಸು ಕಾಣ್ತಾ ಇದ್ದಾರೋ ಅವರ ಕನಸನ್ನು ನಾವು ಆಶಯ ಮಾಡೋದೇ ನಮ್ಮ ಗ್ರೇಸ್ IAS ಸಂಸ್ಥೆಯ ಮುಖ್ಯ ಗುರಿ. ಸೊ ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಮುಖ್ಯ. ಸೊ ನಮಗೆ ಕಾನ್ಫಿಡೆನ್ಸ್ ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಅನೇಕ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಉತ್ತೀರ್ಣ ಮಾಡಿ IAS, IPS, IFS ಹಾಗೂ ನಮ್ಮ KAS ಇದರಲ್ಲಿ ತೇರ್ಗಡೆಗೊಂಡು ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ದಿಸೆಯಲ್ಲಿ ವಿಸ್ತಾರ ವಾಹಿನಿಯವರು ನಮ್ಮ ಸಂಸ್ಥೆಯ ಕಾರ್ಯವನ್ನು ಗುರುತಿಸಿ ನಮಗೆ ಪ್ರಶಸ್ತಿಯನ್ನು ನೀಡ್ತಾ ಇರೋದು ನಮಗೆ ಆನೆಬಲ ಬಂದಂತಾಗಿದೆ ಹಾಗೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಸೊ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು IAS, IPS ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉನ್ನತ ಶ್ರೇಣಿಯಲ್ಲ ಹೊಂದಿ ಉನ್ನತ ಪದವಿಗಳನ್ನು ಅಲಂಕರಿಸ್ತಾರೆ ಅಂತ ನಾನಾದರೂ ವಿಶ್ವಾಸದಿಂದ ಇರ್ತೇನೆ. ಹಾಗೂ ವಿಸ್ತಾರ ವಾಹಿನಿ ನಮ್ಮ ಕಾರ್ಯವನ್ನು ಗುರುತಿಸಿದ್ದಕ್ಕೆ ಅವರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ವಿಸ್ತಾರ.
ಥ್ಯಾಂಕ್ ಯು ಎವ್ರಿವನ್. ಎಷ್ಟೋ ಮನೆಗಳಲ್ಲಿ ನಮ್ಮೆಲ್ಲರಿಗೂ ಒಂದು ಯಾವ ಒಂದು ಮಗು ಚೆನ್ನಾಗಿ ಓದ್ತಾ ಇದೆ ಅಂದರೆ ಅವ್ರ ಮನೆ ಆಸೆ ಏನಿರುತ್ತೆ ಅಂತಂದರೆ ಸಿವಿಲ್ ಸರ್ವಿಸ್ಗೆ ಹೋಗ್ಬೇಕು, IAS IPS ಆಗಬೇಕು ಅನ್ನೋದು ಅಂತ ಎಷ್ಟೋ ಮಕ್ಕಳ ಕನಸನ್ನು ನನಸು ಮಾಡ್ತಾ ಇರೋದು ನವೀನ್ ಕುಮಾರ್ ಸರ್ ಅವರ ಒಂದು ಕೋಚಿಂಗ್ ಅಕಾಡೆಮಿಯಿಂದ. ಸೊ ಕಂಗ್ರ್ಯಾಚುಲೇಷನ್ಸ್ ಸರ್. ವಿಸ್ತಾರ ಸಂಸ್ಥೆಯವರು ನಮ್ಮ ಒಂದು ಕಾರ್ಯವನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರೋದು ನಮಗೆ ಒಂದು ಆನೆ ಬಲ ಬಂದಂತಾಗಿದೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಯನ್ನು ಸಹ ಹೆಚ್ಚಿಸಿದೆ. ಕೇವಲ ಆಕಾಂಕ್ಷಿಗಳಿಗೆ ಉನ್ನತ ತರಬೇತಿ ನೀಡೋದಷ್ಟೇ ಅಲ್ಲ, ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯಂತಹ ಉತ್ತಮ ಕಾರ್ಯವನ್ನು ಕೂಡ ಮಾಡುತ್ತಾ ಆಕಾಂಕ್ಷಿಗಳ ಪಾಲಿಗೆ ದಾರಿದೀಪವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.